ನಾನೊಂದು ತೀರ ನೀನೊಂದು ತೀರ ಮನಸ್ಸು ಮನಸ್ಸು ದೂರ ಪ್ರೀತಿ ಹೃದಯ ಬಾರ. ಅಲ್ಲ ನೀನಂತೂ ನನ್ನ ಏನು ಕರ್ಕೊಂಡೆ ಹೋಗಲ್ವ ಎಲ್ಗೂನು. ಎಲ್ಲನ ಬಾ ಅಂದ್ರೂ ವಾರದಿಂದ ನನ್ನ ಜೊತೆಗೂ ಬರ್ತಿಲ್ಲ, ಏನೂ ಇಲ್ಲ. ಏನು ಮನೆಗೆ ಅಷ್ಟೊಂದು ಕೆಲಸ ಆಯ್ತಾ? ನನಗಂತೂ ನೀನು ನೋಡಿದಂಗೆ ಇರೋಕ್ಕೆ ಆಗ್ತಿಲ್ಲ. ನಮ್ಮಮ್ಮ ನೋಡಿದ್ರೆ ವಾಪಸ್ ಕರ್ಕೊಂಡು ಹೋಗೋದೆಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡೇ ಕರ್ಕೊಂಡು ಹೋಗೋದು ಅಂತ ಬೇರೆ ಫಿಕ್ಸ್ ಮಾಡಿಬಿಟ್ಟವ್ರೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತು ಎಲ್ಲಿಗೆ ಹೋಗೋಣ? ಎಲ್ಲಿಗಾದರೂ ಕರ್ಕೊಂಡೋಗು. ನಾನೆಲ್ಲಿ ಕರ್ಕೊಂಡೋಗ್ಲಿ? ನಮ್ಮ ಮನೆಯಾಗ ಮೊದಲೇ ಎಲ್ಲರೂ ಒಂದೊಂದು ದಿಕ್ಕು ಹೊಂಟೋಗ್ಬಿಟ್ಟವ್ರೆ. ನಾನಂತೂ ಒಬ್ಬಳೇ ನಿನ್ನ ಮನೆಯಾಗೆ ಬೇಜಾರಾಯ್ತಿತ್ತು. ಅದಕ್ಕೆ ಇವತ್ತು ಫೋನ್ ಹಾಕಿದ್ದು ನಿಮಗೆ. ಇಲ್ಲ ನಾವು ಮೀಟ್ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಅಕ್ಕಂಗೆ ಎಲ್ಲ ವಿಷಯನೂ ಗೊತ್ತಾಗೋಗ್ಬಿಟ್ಟೈತೆ. ಅವ್ನು ಸರಿ ಇಲ್ಲ, ಅವನು ಪ್ಯಾಟೆ ಇದ್ದ, ಅವನು ಸರಿ ಇಲ್ದಿದ್ದನು ಪೋಟ್ಮೆಂಟಿ. ನೀನೇನಾರ ಮದುವೆ ಮಾಡ್ಕೊಬಿಟ್ರೆ ಹಾಳಾಗೋಯ್ತೀಯ, ನನ್ನ ಮಾತು ಕೇಳೋ, ಅವ್ನು ಮದುವೆ ಮಾಡ್ಕೊಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಸುದ್ದ ಸುಮ್ಕೆನೆಯ ತಲೆನ ತಿಂತಾವಳೆ. ನಿಜವಾಗೂ ಹೇಳಿ ನೀವು, ನಾನು ಮುಟ್ಕೊಂಡು ಹೇಳಿ ನೀವು ನನ್ನ ತಲೆಯ. ನೀವೆಲ್ಲನೂ ನಿಜ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೋಡು, ನಿಮ್ಮ ಅಕ್ಕಂಗೆ ಹೊಟ್ಟೆ ಉರಿ. ನಮ್ಮ ಮನೆಗೆ ನೀನು ಎಲ್ಲಿ ಸೊಸೆಯಾಗಿ ಬಂದ್ಬಿಡ್ತೀಯಾ, ಎಲ್ಲನೂ ಹಾಳಾಗೋಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ನಿಮ್ಮ ಅಕ್ಕಂಗೆ ಜಾಸ್ತಿ ಹೊಟ್ಟೆ ಉರಿ. ಮನೆಗೆ ಯಾರು ಇಲ್ಲ ಅಂತ ಹೇಳ್ತೀಯಾ, ಬಾ ಮನೆಗೆ ಹೋಗ್ಬಿಟ್ಟು ಮಾತಾಡೋಣ. ನಮ್ಮ ಮನೇಲಿ ಯಾರಾದರೂ ನೋಡ್ಬಿಟ್ರೆ ಆಮೇಲೆ ಏನು ಮಾಡೋದು? ಸುಮ್ಮನೆ ಕಷ್ಟ ಆಗ್ಬಿಡ್ತದೆ. ನೋಡ್ಬಿಟ್ರೆ ಗೊತ್ತಲ್ಲ, ಸುಮ್ಮನೆ ಹಾಕೊಂಡು ರುಬ್ಬಾಕ್ಬಿಡ್ತಾರೆ. ಯಾಕೆ ಬೇಕು ಸುಮ್ಮನಿರು? ಏನಾಗ್ತದೆ ಬಾ. ನಾನು ನೀನು ಸಪ್ರೇಟಾಗಿ ಕುಂತ್ಕೊಂಡು ಮಾತಾಡಬೇಕು ಅಂತ ಅನ್ನಿಸ್ತೈತಿ. ಬಾ ಹೋಗನ್ ಬಾ. ಅಮ್ಮ ನಮ್ಮ ಅಜ್ಜಿ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾಳೆ. ಆಮೇಕಿಂದ ಏನಾರ ತಗ್ಲಾಕಬಿಟ್ರೆ ಅಂತ ಭಯ ನಂಗೆ ಅಷ್ಟೇನೇನೆ. ಏನು ಮಾಡೋದು? ಸರಿ ಬಾ ಹೋಗನ್ ಬಾ ನನ್ನ ಚಿನ್ನ. ಸರಿ ಬಾ, ನಿನ್ನ ಹತ್ರ ಕುಂತ್ಕೊಂಡು ಜಾಸ್ತಿ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಜಾಸ್ತಿ ಅಂದರೆ ಜಾಸ್ತಿ. ಬಾ ಮಾತಾಡೋಣ ಬಾ. ಸರಿ ಬನ್ನಿ. ಈ ದಿನ ನಿನ್ನ ರೂಮು ಸಖತ್ತಾಗೈತೆ. ನನ್ನ ರೂಮ್ ಯಾಕಾಗೋದು? ನನ್ನ ರೂಮ್ ನಮ್ಮಮ್ಮ ಅರ್ಧಂಬರ್ಧ ರೆಡಿ ಮಾಡೈತಿ. ನಮ್ಮ ಅಕ್ಕಯ್ಯ ಬಂದ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ರದು ಈ ರೂಮ. ಅಲ್ಲ ಆಲಾಗೆ ಕುಂತ್ಕೊಂಡು ಮಾತಾಡ್ಬೋದಿತ್ತಲ್ಲ, ರೂಮ್ ಕರ್ಕೊಬಿಟ್ಟು ಬಂದಿದೆಯಲ್ಲ ಇಲ್ಲೇನೇ. ಅಲ್ಲೇ ಕುಂತ್ಕೊಂಡು ಮಾತಾಡಿದ್ರೆ ಏನಾಗೋದು? ಅಯ್ಯೋ ನನಗದೇನೋ ಹಾಲಲ್ಲಿ ಕುತ್ಕೊಂಡು ಮಾತಾಡೋದು ಅಂದರೆ ಇಷ್ಟ ಆಗಲ್ಲ. ಇಲ್ಲೇ ಕುತ್ಕೊಂಡು ನಿನ್ನ ಜೊತೆ ಮಾತಾಡಬೇಕು ಅಂತ ನನಗೆ ಭಾಳ ಇಷ್ಟ. ಇಲ್ಲೇ ಮಾತಾಡೋಣ. ನೀನು ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರಬೇಕು ಅಂತ ಅನ್ನಿಸ್ತೈತೆ. ನಿನ್ನ ಕಣ್ಣು, ನಿನ್ನ ಮೂಗು, ನಿನ್ನ ತುಟಿ, ಹಬ್ಬ ಎಲ್ಲರ ಅಂಬೆ ಉರ್ವಶಿ ಮೇನಕಿನ ಮೀರಿಸ್ತೀಯ. ಅಷ್ಟು ಚೆನ್ನಾಗಿದ್ಯಾ. ನಮ್ಮ ಸಿಟಿನಲ್ಲಿ ಹುಡುಗಿರೋ ಅಷ್ಟೇ ಏನು ಚೆನ್ನಾಗಿಲ್ಲ. ನಿನ್ನಷ್ಟಂತೂ ಚೆನ್ನಾಗೇ ಇಲ್ಲ. ನೀನಂತೂ ತುಂಬ ಚೆನ್ನಾಗಿದ್ಯಾ. ನನಗಂತೂ ನೀನು ತುಂಬ ಇಷ್ಟ ಆಗೋಗ್ಬಿಟ್ಟೆ. ನೋಡು, ನೀನು ನಾ ಸಿಟಿ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ನಿನಗೆಲ್ಲನೂ ಹೊಸ ಮಾಡ್ರನ್ ಡ್ರೆಸ್ ಹಾಕಿಸ್ತೀನಿ. ನೋಡು, ಬರೀ ಚೂಡಿದಾರ ಹಾಕಂತೀಯಲ್ಲ, ಬಾ ಈ ಸಲ ನೋಡಿ ನಿನಗೆ ಎಂಥ ಡ್ರೆಸ್ ಹಾಕಿಸ್ತೀನಿ ಅಂತ. ಹೌದಾ? ಆದರೆ ನಮ್ಮ ಅಕ್ಕ ಹೇಳಿದ್ ನೋಡಿದ್ರೆ ಭಯ ಆಗ್ತೈತೆ. ನಿನ್ನ ಮೋಸ್ಕರ ನೀನು ಕೈ ಕೊಡ್ತೀಯಾ ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಿತ್ತು ನಮ್ಮ ಅಕ್ಕ. ಅದು ನೆನೆಸ್ಕೊಂಡು ನನಗೂ ಯಾಕೋ ಭಯ. ನೀನೇನಾದರೂ ನನಗೆ ಮೋಸ ಮಾಡಿಬಿಟ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಭಯ ಆಗ್ತೈತೆ ನನಗೆ. ನಾನು ನಿನಗೆ ಮೋಸ ಮಾಡೋದ? ಅಯ್ಯೋ ಸಾಧ್ಯನೇ ಇಲ್ಲ. ಈ ಜನ್ಮ ಪೂರ್ತಿ ಹೋದ್ರೂ ಸಾಧ್ಯನೇ ಇಲ್ಲ. ಸುಮ್ಮನಿರು. ನೋಡು, ಈ ರೂಮಿಗೆ ಬಂದ್ಬಿಟ್ಟು ಎಂತೆಲ್ಲ ಮಾತಾಡ್ತೀಯ ನೀನು. ನೋಡು, ನಾ ಇಬ್ರು ಲವರಲ್ವಾ, ಒಂದೇ ಒಂದು ಮುತ್ತು ಕೊಡು. ಏನು ಮುತ್ತು ಕೊಡೋದ? ಇಲ್ಲ ನಾನಂತೂ ಕೊಡಲ್ಲಪ್ಪ. ನೋಡಿ ನೀನು ಏನೇನೋ ಕೇಳ್ತಿಲ್ಲ. ರೂಮ್ ಕರ್ಕೊಂಡು ಬಂದು ಅದಕ್ಕೆ ಹಾಲಲ್ಲೇ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದು. ನೀವು ಸಿಟಿನವರೆಲ್ಲನೂ ಹಂಗೇನೇನಿಯ ಸುಮ್ಮನೆ ನಮ್ಮನ್ನ ಸ್ಟಾರ್ಟಿಂಗ್ ಎಲ್ಲ ಮಾತಾಡಿಸ್ಬಿಟ್ಟು ಆಮೇಲೆ ಕೈ ಎತ್ಬಿಡ್ತೀರಾ. ನೋಡಿ, ನಮ್ಮ ಅಜ್ಜಿ ಯಾರನ್ನ ಬಂದ್ಬಿಟ್ರೆ ಕಷ್ಟ ಆಯ್ತದೆ. ನಾವಿಬ್ರು ಇಲ್ಲಿ ಏನಾರ ಕುಂತ್ಕೊಂಡು ಮಾತಾಡ್ತಿರೋದು ನೋಡ್ಬಿಟ್ರೆ, ಯಾರನ್ನ ನೋಡ್ಬಿಟ್ರೆ ಭಯ ಆಯ್ತದಪ್ಪ ನನಗೆ. ಇದೆಲ್ಲನೂ ಬೇಕಾ ನಮಗೆ? ಎದ್ರ ಪುಕ್ಲಿ ನೀನು? ನಿಮ್ಮ ಅಕ್ಕ ಅದಕ್ಕೆ ನಿನಗೆ ಎದುರ್ಸೋದು ಬಾ. ನಿನಗೆ ಎದ್ರಕಂಡಂಗೆ ಎದ್ರಕಂತೀಯ. ನೀನು ಧೈರ್ಯವಾಗಿರಬೇಕು. ನಾನಿಲ್ವಾ? ನಾನು ಹೆಂಗಿದ್ದೀನಿ ಹೇಳು? ನೋಡು, ಎಷ್ಟು ಕೋಟಿ ಒಡೆಯ ನಾನು. ಹೆಂಗಿದ್ದೀನಿ? ನೀನು ಹಂಗಿರಕ್ಕೆ ನಿನಗೇನು ಕಷ್ಟ? ಆರಾಮಾಗಿ ನನ್ನ ಜೊತೆ ಇರ್ಬೋದಲ್ವಾ? ಹಿಂಗೆ ಯಾಕೆ ಎದ್ರಕಂತೀಯ? ಹಿಂಗೆ ನಿಮ್ಮ ಅಕ್ಕ ನೋಡು ಲವರ್ನ ಕರ್ಕೊಂಡು ಮನೆಗೆ ಬಂದಿಲ್ವಾ? ಯಾರಾದರೂ ಕೇಳಿದ್ರೆ ಡೈರೆಕ್ಟಾಗಿ ಹೇಳು, ಸರಿನಾ? ಅಂದರೆ ಈಗ ತಗ್ಲಾಕೊಳ್ಳೋದು ಬೇಡ. ತಗ್ಲಾಕೊಂಡ್ರೆ ಹಂಗೆ ಹೇಳು, ನಮ್ಮ ಅಕ್ಕ ಲವರ್ನ ಕರ್ಕೊಂಡು ಬಂದಿಲ್ವಾ, ಹಾಗೆ ಹಿಂಗೆ ನಾನೇ ಕರ್ಕೊಂಡು ಬಂದೆ ಅಂತ ಏನಾದರೂ ಒಂದು ಹೇಳು. ಎಲ್ಲ ಸರಿ ಹೋಗ್ಬಿಡ್ತೈತೆ. ಆಮೇಲೆ ಯಾರು ಮುಂದಕ್ಕೆ ಮಾತಾಡೋಕ್ಕೆ ಬರಲ್ಲ. ನಿನಗೆ ಮಾತಾಡೋಕ್ಕೆ ಬರಲ್ಲ. ನೀನು ಬಾಯ್ ಮಾಡಬೇಕು. ನಿಮ್ಮ ಅಕ್ಕನ ಆಪೋಸಿಟಾಗಿ ನೀನು ಮಾತಾಡಬೇಕು. ಆವಾಗೇನೆ ಅಲ್ವಾ ಅಂದರೆ ನಿನಗೂ ಧೈರ್ಯ ಬರ್ತೈತೆ. ನಿನಗೂ ಎಲ್ಲನೂ ಮಾತಾಡಬೇಕು ಅದು ಇದು ಅಂತೆಲ್ಲ ಇದಾಗೋದು. ನೀವು ಭಾಳ ಒಳ್ಳೆಯರು. ನಮ್ಮ ಅಮ್ಮಂತಾಗ ಮಾತಾಡಿದ್ರೆ ನಿಮ್ಮ ವಿಚಾರನ ಆದಷ್ಟು ಬೇಗ ನಮ್ಮಮ್ಮ ನಮ್ಮದು ನಿಂದು ಮದುವೆ ಮಾಡಿಸ್ಬಿಡ್ತದೆ. ಫಸ್ಟ್ ನಮ್ಮ ಅಕ್ಕನ ಮದುವೆ ಆಗಲಿ, ಆಮೇಲೆ ನಾನೇ ಮಾತಾಡ್ತೀನಿ ಇಬ್ರದ್ದು. ನಾನು ನೋಡು, ಹಂಗೆ ಕಣ್ಣು ಮುಚ್ಕ. ಯಾಕೆ ಕಣ್ಣು ಮುಚ್ಕೋ? ನೀನೇ ನನಗೆಲ್ಲ ನೀನೇ. ಅಯ್ಯೋ ದೂರ ಕೂತ್ಕೋ. ಇಷ್ಟತ್ರ ಬಂದು ಕೂತ್ಕೊಂಡ್ರೆ ಹೆಂಗೆ ಹೇಳು? ನೀನು ಸುಮ್ಮನೆ ದೂರ ಕೂತ್ಕೋ. ನಿನ್ನ ಸಿಟಿ ಹುಡುಗಿ ಮಾಡ್ತಾ ಇದ್ದೀನಿ ನಾನು. ನಿನಗೆ ನನ್ನ ಸಿಟಿ ಹುಡುಗಿ ಮಾಡೋದು ಇಷ್ಟನೇ ಇಲ್ಲ ಅಂತ ಅನ್ಸುತ್ತೆ ನಿನಗೆ. ನೋಡು, ಸಿಟಿನಾಗೆ ಇದೆಲ್ಲ ಕಾಮನ್ನು. ಎಲ್ಲರೂ ಜೊತೆಯಾಗಿರ್ತಾರೆ. ನೀನೇನೇ ಒಂಥರ ದೂರ ಅಂತೀಯ. ಹಳ್ಳಿ ಗಮಾರಿ ಆಗೋಗ್ಬಿಟ್ಟಿದ್ಯಾ. ನಿಮ್ಮ ಅಕ್ಕನ ಥರ ಆಗಬೇಕು ನೀನು. ನೀನು ಸುಮ್ಮನೆ ಇರು. ನಿನ್ಗೆ ಅರ್ಥನೇ ಆಗಲ್ಲಪ್ಪ. ಸರಿ ಬಿಡು,
ನೋಡು, ನಾಳೆ ನಾನು ಇನ್ನೊಂದು ಬೆಂಗಳೂರು ಕರ್ಕೊಂಡು ಹೋಗ್ತೀನಿ. ರೆಡಿಯಾಗಿರು. ನಾನು ನೀನು ಇಬ್ರು ದೂರ ಹೋಗ್ಬಿಟ್ಟು ಆರಾಮಾಗಿ ಪಾರ್ಟಿ ಗಿಟಿ ಮಾಡ್ಕೊಂಡು ಬರೋಣ. ನಿಮಗೆ ಲವರ್ಸ್ಗಳವ್ರ ಅಂದರೆ ಹುಡುಗಿಯರೆಲ್ಲ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಹಾಗೆಲ್ಲ ನಿಂಗೆ ಎಷ್ಟು ಜನ ಫ್ರೆಂಡ್ಸ್ಗಳವ್ರು ನಿಂಗೆ? ನನಗೊಂದು 10-15 ಜನ ಅವರೇ ಫ್ರೆಂಡ್ಸು. ಅಲ್ಲ, ಅಷ್ಟೊಂದು ಜನ ಹುಡುಗಿಯರನ್ನ ಫ್ರೆಂಡ್ ಯಾಕೆ ಮಾಡ್ಕೋಬೇಕು? ಹಂಗೆಲ್ಲ ಹುಡುಗಿಯರನ್ನ ಶಾನೆ ಜನ ಫ್ರೆಂಡ್ ಮಾಡ್ಕೋಬಾರ್ದಲ್ವಾ? ನೀನು ಯಾಕೆ ಫ್ರೆಂಡ್ ಮಾಡ್ಕೊಂಡಿಯೇ? ನೋಡು ಚಿನ್ನ, ಮಾಡ್ಕೋಬೇಕು. ಸ್ವಲ್ಪ ಜನನನ್ನ ಮಾಡ್ಕೊಂಡಿರ್ಬೇಕು ಫ್ರೆಂಡು. ನನಗೆ ಲವರ್ಸೇ ಬೇರೆ, ಫ್ರೆಂಡ್ಸೇನೇ ಬೇರೆ. ನೀನು ನನ್ನ ಲವರ್ ಅಲ್ವಾ? ನಿನ್ಗೆ ಅರ್ಥ ಆಗ್ತಿಲ್ಲ. ನಿನಗೆ ಮಾತ್ರನೇ ಇರೋ ಜಾಗ ನನಗೆ ಗೊತ್ತು. ನೀನು ಫೋನ್ ಚೆಕ್ ಮಾಡಿಬಿಟ್ಟು ಈ ಥರ ಕೇಳ್ತಾ ಇದೆಯಲ್ವಾ? ಮೊನ್ನೆಲ್ಲ ನಾನು ಫೋನ್ ಚೆಕ್ ಮಾಡಿದೆ ಅಲ್ವಾ ನೀನು? ಫೋನ್ ಚೆಕ್ ಮಾಡಿದೆ ನಾನು. ಎಲ್ಲನೂ ಹುಡುಗಿಯರ ಹೆಸರೆಲ್ಲ ಮೆಸೇಜ್ ಮಾಡಿರೋದೆಲ್ಲ ನೋಡಿದೆ ನಾನು. ಹಾಯ್ ಹಾಯ್ ಅಂತ ಮೆಸೇಜ್ ಮಾಡಿದ್ರು. ನೋಡು ಚಿನ್ನ, ಅವ್ರು ನನಗೆ ಮೆಸೇಜ್ ಮಾಡಿರ್ತಾರೆ, ನಾನು ಅವ್ರಿಗೆ ಮೆಸೇಜ್ ಅಂತೂ ಮಾಡೋದೇ ಇಲ್ಲ. ಅವ್ರಂದ್ರೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ, ಸರಿನಾ? ನನಗೆ ನೀನಂದ್ರೇ ಇಷ್ಟ. ಬಿಟ್ಟರೆ ಅವರೆಲ್ಲ ನನಗೆ ಸುಮ್ಮನೆ ಅವರೇ ಹಾಯ್ 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 ಅಂತ ಮೆಸೇಜ್ ಮಾಡ್ತಾರಲ್ಲ, ಬೇಜಾರು ಮಾಡ್ಕೊತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಹಲೋ ಹಲೋ ಅಂತ ಮೆಸೇಜ್ ಮಾಡೋದಷ್ಟೇ. ಅಷ್ಟು ಬಿಟ್ಟರೆ ನಾನು ಯಾರ ಹತ್ರನೂ ಏನೂ ಮಾತಾಡಲ್ಲ. ನಿಮ್ಮ ಅಕ್ಕನ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ. ನಿಮ್ಮ ಅಕ್ಕ ಸುಮ್ಮನೆ ನೀನು ಶ್ರೀಮಂತರು ಮನೆ ಸೊಸೆ ಆಗಬಾರ್ದು ಅಂತ ಹೊಟ್ಟೆ ಊರಿಗೆ ಏನೇನೇನೇನೋ ಹೇಳ್ಕೊಡ್ತಾಳೆ ಅಷ್ಟೇನೆ. ನನಗೂ ಹಂಗೆ ಅನ್ನಿಸ್ತೈತೆ. ನೀನು ಹೇಳ್ತಿರೋದೇ ಸರಿ ಅಂತ ಅನ್ನಿಸ್ತೈತೆ. ಹೊಟ್ಟೆ ಊರಿಗೇನೆ ಹಿಂಗೆಲ್ಲ ಮಾಡ್ತಾ ಇರೋದು ಅಂತ ನನಗೆ ಇವಾಗ ಗೊತ್ತಾಗ್ತೈತೆ. ಅವಳಿಗೆ ಎಷ್ಟು ಹೊಟ್ಟೆ ಉರಿ ಗೊತ್ತಾ? ನಾನು ನೀನು ಚೆನ್ನಾಗಿರೋದು ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಅವಳಿಗೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅವಳು. ಅವಳು ಮಾತ್ರ ಚೀನಾದೊಂದು ಹಿಡ್ಕೊಬಿಟ್ಟು ಬಂದವಳೆ. ಅವನು ಮಾತ್ರ ಬಿಡು ಬಿಡು ಬಿಡು. ಅವ್ನು ಮಾತ್ರ ಎಲ್ಲನೂ ನಾನು ಸಪೋರ್ಟ್ ಮಾಡ್ತೀನಿ. ನಿನ್ನ ಹೆಸರು ಹೇಳಿದ ತಕ್ಷಣ ಉರ್ಕೊಂತಾಳೆ. ಮೋಸ ಹೋಗ್ಬಿಡ್ತೀಯಾ ಹಂಗೆ ಹಿಂಗೆ ಅಂತ. ಯಾರೇನು ಹೇಳಿದ್ರು ನಾನಂತೂ ನಿನ್ನ ಕೈ ಬಿಡಲ್ಲಪ್ಪ. ನೀನೇ ನನ್ನ ಲವ್ವರು ಫಿಕ್ಸ್ ಅಷ್ಟೇ. ನಿನ್ನೆ ನಾನು ಮದುವೆ ಮಾಡ್ಕೊಳ್ಳೋದು. ಎಲ್ಲದ್ರೂ ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಇನ್ನು ಯಾರ ಮಾತು ಕೇಳೋಂಥ ಅವಶ್ಯಕತೆ ಇಲ್ಲ. ನೋಡು, ನಿಮ್ಮ ಮನೆಗೆ ಏನಾರು ಒಪ್ಪಲಿಲ್ಲ, ನಮ್ಮ ಮನೆಗೂ ಏನಾರು ಒಪ್ಪಲಿಲ್ಲ ಅಂತಂದರೆ ನೀನು ಅಷ್ಟೇ ಓಡ್ ಬಂದುಬಿಡ್ಬೇಕು. ಆಮೇಲೆ ಬರೋಲ್ಲ ಹಂಗೆ ಹಿಂಗೆ ಅಂತ ಮಾತ್ರ ನೀನು ಅನ್ಬಾರ್ದು, ಸರಿನಾ? ಈಗಲೇ ಹೇಳ್ಬಿಡು ನನಗೆ. ದಿನ ನಾವು ಯಾಕೆ ಓಡೋಗ್ಬೇಕು? ನಮಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ನನ್ನ ಹತ್ರ 4 ಕಾರವೇ. ನೀನೇನು ಯೋಚನೆ ಮಾಡಬೇಡ. ನಾ ಮನೆಗಿರೋ ಕಾರಾಗ ಒಂದು ಕಾರ್ ಎತ್ಕೊಂಡು ಬಂದ್ಬಿಡ್ತೀನಿ. ಇಬ್ರು ಗಾಡಿ ಓಡಿಸ್ಕೊಂಡೇ ಓಡೋಗ್ಬೋದು. ಹೌದು ಅಲ್ವಾ? ಇಬ್ರು ಗಾಡಿನಲ್ಲೇ ಓಡೋಗ್ಬೋದು. ಯಾಕೆ ಸುಮ್ಮನೆ ರಿಸ್ಕು? ಸುಮ್ಮನೆ ಹಂಗೆ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಗಾಡಿನಾಗ ಹೋದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ. ಸರಿ ಹೇಳು, ನಿಮ್ಮ ಕಾರು ತುಂಬ ಕಾಸ್ಟ್ಲಿ ಇದಲ್ವಾ? ಇದಕ್ಕಿನ್ನೂ ಕಾಸ್ಟ್ಲಿ ಕಾರುಗಳಿರ್ತಾವ ನಿಮ್ಮ ಮನೇಲಿ? ನಿಮ್ಮ ಮನೆ ಎಷ್ಟು ದೊಡ್ಡದಾಗಿರ್ಬೋದು? ಅರಮನೆ ಇದ್ದಂಗೆ ಐತಾ? ಅದಕ್ಕೆ ಹೇಳಿದ್ದು, ನಾಳೆ ಬಾ. ನಮ್ಮ ಮನೆಯಲ್ಲೆಲ್ಲ ಇಲ್ಲವ್ರೆ. ನಾವು ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಯಾರೂ ಇರಲ್ಲ, ಗೊತ್ತಾ? ಸರಿ ಆಯಿತು. ನಾಳೆ ಬೆಳಿಗ್ಗೆನೇ ಎದ್ಬಿಟ್ಟು ಪಟ ಅಂತ ರೆಡಿ ಆಗಿಬಿಟ್ಟು ಹಾಗೆ ನಮ್ಮ ಅಮ್ಮಂಗೆ ಏನಾದರೂ ಒಂದು ಹೇಳ್ಬಿಟ್ಟು ಬಂದುಬಿಡ್ತೀನಿ. ನಮ್ಮ ಅಮ್ಮ ಏನು ಹೇಳಿದ್ರು ಕೇಳಿಸ್ಕೊಂತಾರೆ. ಆಯಿತು ಮಗಳೇ ಹೋಗು, ಏನಾದರೂ ಮಾಡ್ಕ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಏನಾದರೂ ಒಂದು ಸುಳ್ಳು ಹೇಳ್ಬಿಟ್ಟು ಹಾಗೇ ಜಂಪ್ ಬಂದುಬಿಡ್ತೀನಿ. ಸರಿ, ನೀನು ಇವಾಗ ಹೊರಡು. ಸುಮ್ಮನೆ ನಮ್ಮ ಅಜ್ಜಿ ಯಾರಾದರೂ ಬಂದುಬಿಟ್ರೆ ಸುಮ್ಮನೆ ಕಷ್ಟ ಆಗ್ತೈತೆ. ನೀನು ನಾಳೆಗೆ ನಾನು ಸಿಗ್ತೀನಿ. ಸುಮ್ಮನೆ ಕರ್ಕೊಂಬತ್ತೀಯ ವೇಸ್ಟ್ ಬಾಡಿತರ. ಸರಿ, ಒಂದೇ ಒಂದು ಮುತ್ತಾದರೂ ಕೊಡು, ಹಾಗೆ ಎದ್ದೋಗ್ಬಿಡ್ತೀನಿ ಪ್ಲೀಸ್. ಹೋಗು ಸುಮ್ಮನೆ.